ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬನ್ನಿ ಬನ್ನಿ ಯಜಮಾನ್ರೆ. ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ಎಲ್ರು ಬಂದ್ರಾ? 4 ಜನ ಇದ್ದೀರಿ. ಏನು ಒಂದು 10 ಜನ ಬರ್ತಾರೆ ಅನ್ಕೊಂಡೆ. ಪರವಾಗಿಲ್ಲ, ಹೇಗೂ ದೇವಸ್ಥಾನ, ಜನ ಅಲ್ಲೇ ಸೇರ್ತಾರೆ. ಡ್ಯಾಡ್, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಗೊತ್ತಾಗತ್ತೀರಮ್ಮ. ಎಲ್ಲೋದ ಈ ನರಸಿಂಹ? ಓಯ್ ನರಸಿಂಹ, ಬಾಯ್ಲಿ. ಎಲ್ಲ ಫ್ಯಾಮಿಲಿ ಜೊತೆ ಇದ್ದಾರೆ. ಬಾಬಾ ನರಸಿಂಹ. ಇವ್ರು ನನ್ನ ಯಾಕೆ ಕರೀತಾ ಇದಾರೆ? ನಡಿಯೋದೇನು ಅಂತ ಕೇಳೋಣ. ಬೇಡ ರೀಪ, ನೈ ಅಂತ ಕೇಳ್ಕೊಂಬರ್ತೀನಿ. ಡ್ಯಾಡ್, ಅವನನ್ನ ಯಾಕೆ ಕರಿತಿದ್ದೀರಾ? ಏನಾಯ್ತು? ಹೇಳ್ತೀನಿ ರಮ್ಮ, ಗೊತ್ತಾಗುತ್ತೆ. ನರಸಿಂಹ, ಬೇಗ ಬಾರಲ್ಲ. ಏನ್ ಕರ್ತಿದ್ದು? ಏನಪ್ಪ ಹಿಂಗೆ ಹೇಳ್ತಿದ್ಯಾ? ನೋಡ, ನೀನ್ ಹೇಳ್ದಂಗೆ ಜನರನ್ನ ಕರ್ಸಿದ್ದೀನಿ. ಸ್ವಲ್ಪ ಕಡಿಮೆ ಇದಾರೆ, ಇನ್ನೂ ಒಂದು ಜನ ಸೇರ್ತೀನಿ ಇರೋ. ಹಲೋ ಯಜಮಾನ್ರ ಕಡೆ ಬನ್ನಿ 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 ಬನ್ನಿ. ಅಕ್ಕ ಬನ್ನಿ. ಅಕ್ಕ ನೀವು ಅಮ್ಮ ಅಮ್ಮ ಬನ್ನಿ ಬನ್ನಿ ಬನ್ನಿ. ನೋಡಪ್ಪ, ಊರ್ ಜನರೆಲ್ಲ ಸೇರಿದ್ದಾರೆ. ಶುರು ಮಾಡು. ಏನ್ ಶುರು ಮಾಡೋದು? ನಾನೇನ್ ಮಾಡ್ಬೇಕು? ವಾ, ಇದೇನಪ್ಪ ಈಗ ಹೇಳ್ತಿದ್ಯಾ? ಊರ್ ಜನರ ಮುಂದೆ ನನ್ನ ಕಾಲು ಕ್ಷಮಾಪಣೆ ಕೇಳ್ತೀನಿ ಅಂದ್ಯಲ್ಲಪ್ಪ. ಎಲ್ಲಿ ಬಾ, ಇಡಿ. ಹೇಯ್, ನಿಮ್ಗೇನು ತಲೆಗಿಲೆ ಕೆಟ್ಟಿದ್ಯಾ? ನಾನು ಯಾಕ್ರಿ ನಿಮ್ಮ ಕಾಲು ಹಿಡ್ಕೊಳ್ಳಿ? ಅಂತ ಹಣೆ ಬರ ಏನು ಬಂದಿಲ್ಲ ನನಗೆ. ನಾನು ತಲೆ ಬಗ್ಸೋದು ಏನಿದ್ರು ದೇವ್ರಂತ ಇರೋ ನನ್ನ ತಂದೆ ತಾಯಿ ಬಿಟ್ಟರೆ ನಾನು ಗೌರವ ಕೊಡೋ ನನ್ನ ಭಾವನೆಗಷ್ಟೇ. ಅಲ್ಲಪ್ಪ, ನೀನೇ ಲೆಟರ್ ಬರ್ದಿದ್ಯಾ, ನಾನು ತಪ್ಪು ಮಾಡ್ಬಿಡ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ಮಾವ ಕ್ಷಮಿಸಿ ಅಂತ. ಇದೇ ನೀಗ ಹಿಂಗೆ ಹೇಳ್ತಿದ್ಯಾ? ಏನ? ನಾನು ನಿಮಗೆ ಲೆಟ್ರ್ ಬರುತ್ತಾ? ಯಾವ ಲೆಟ್ರು, ಏನು ಕತೆ? ಅಲ್ಲ, ಈ ಊರ್ ಜನರ ಮುಂದೆ ಎಲ್ಲ ಮಾವ ನಿಮ್ ಕಾಲಿಡ್ತೀನಿ ಅಂತ ಲೆಟ್ರಲ್ಲಿ ಬರ್ದಿದ್ಯಲ್ಲಪ್ಪ. ಅಂದ್ರೆ ನೀನು ಈ ಲೆಟ್ರಲ್ಲಿ ಬರ್ದಿರೋದೆಲ್ಲ ಸುಳ್ಳ? ಏನ? ನಾನು ನಿಮಗೆ ಲೆಟ್ರ್ ಬರುತ್ತಾ? ಹಲೋ, ನೀನ್ ಹಿಂಗೆ ಹೇಳ್ತೀಯ ಅಂತ ಗೊತ್ತು, ಅದಕ್ಕೆ ವಿತ್ ಪ್ರೂಫ್ ಇದೆ. ಯಜಮಾನ್ರ, ನೀವೇ ನೋಡಿ. ಇಂತಿ ನಿಮ್ಮ ಪ್ರೀತಿಯ ವಿಶ್ವಾಸಿ ನರಸಿಂಹ ಅಂತ ಬರ್ದಿಲ್ವಾ? ಅಣ್ಣ, ನಿನಗ್ ನಾನೇ ಪತ್ರ ಬರ್ಕೊಡ್ಲಾ? ಊರ್ ಜನರ ಮುಂದೆ ನನ್ ಕಾಲಕ್ಕೆ ಬಿದ್ದು ಕ್ಷಮಾಪಣೆ ಕೇಳ್ತೀವಿ ಅಂತ ಬರ್ದಿದ್ದಾನೆ. ನರಸಿಂಹ, ಈ ಲೆಟ್ರ್ ನೀನೇ ಬರ್ದಿದ್ದ? ಹೌದು. ಮತ್ತೆ ಸಾಹೇಬ್ರ ಹತ್ರ ಕ್ಷಮೆ ಕೇಳಪ್ಪ. ಕೇಳಲ್ಲ. ಯಾಕೆ? ನೋಡಿ, ಲೆಟ್ರ್ ಬರ್ದಿದ್ದು ನಾನೇ ನಿಜ, ಆದರೆ ಬರ್ದಿದ್ದು ಇವ್ರಿಗಲ್ಲ, ಭಾವಂಗೆ. ಸಂಜನಾ, ಯಾಕಮ್ಮ ತಾಳಿ ಕಟ್ಕೊಂತಿದ್ಯಾ? ಇದು ಯಾವತ್ತೂ ನನ್ನ ಕತ್ತಲ್ಲೇ ಇರಬೇಕು. ದೇವ್ರೆ, ಅಣ್ಣ ಮತ್ತೆ ಅಕ್ಕ ಒಂದಾಗಿರೋ ತರ ಮಾಡಪ್ಪ. ಒಂದೇ ಹಾರ ನಿಮ್ಮಿಬ್ಬರ ಮೇಲೆ ಬಿದ್ದಿದೆ ಅಂದ್ರೆ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಆ ದೇವರೇ ಆಶೀರ್ವಾದ ಮಾಡಿದಾನೆ ಅನ್ಸುತ್ತೆ. ಒಳ್ಳೇದಾಗಲಿ.
ಸಂಜನಾ, ದೇವ್ರ ಮುಂದೆ ತಾಳಿ ಕಟ್ಕೊಂಡಿದ್ದು ಆಯ್ತು, ಹಾರನೂ ಬಂದ್ಬಿತ್ತು. ಹೋಗೋಣ ಮನೆಗೀಗ. ನೋಡಿ ಬಾ ಅಮ್ಮ, ಇನ್ನೂ ಏನು ನೋಡ್ತೀಯಾ? ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಕಾಟ ಕೊಡಬಾರ್ದು ಅಂತ ಹಿಂಗೆ ಮಾಡ್ತಿದಾರ. ದೀಪಾವರೇ, ಟವಲ್ ಇಲ್ಲ ಇಲ್ಲಿ. ಅಲ್ಲಿ ಇಟ್ಟಿದ್ದಾನಲ್ವಾ ಹಸ್ಬೆಂಡು? ಎಲ್ಲೂ ಕಾಣಿಸ್ತಾ ಇಲ್ಲ. ಹಸ್ಬೆಂಡು ಸುಳ್ಳು ಹೇಳ್ತಿಲ್ಲ ತಾನೆ? ನಿಜವಾಗ್ಲೂ ಕಾಣಿಸ್ತಾ ಇಲ್ಲ ದೀಪಾವರೇ, ಬಂದ್ ಕೊಡ್ತೀರಾ ಪ್ಲೀಸ್? ಆಯ್ತಿರಿ, ಬಂದೆ. ಇಲ್ಲಿ ಇಟ್ಟಿದ್ದ. ಟವಲ್ ಇಲ್ಲೇ ಇಟ್ಟಿದ್ನಲ್ವಾ? ಇಲ್ಲಿ ತಗೊಂಡ್ ಬರ್ತೀನಿ. ಒಂದು ನಿಮಿಷ ಬರದ್ ಬಂದಿದ್ದೀರಾ, ಒಂಚೂರು ನೀರ್ ಹಾಕ್ಬಿಟ್ಟು ಸೋಪ್ ಹಚ್ಬಿಟ್ಟು ಬೆಂತಿಕ್ಬಿಡಿ, ಪುಣ್ಯ ಬರುತ್ತೆ. ಸರಿ. ಹಸ್ಬೆಂಡು ಟವಲ್ನ ಇಲ್ಲೇ ಇಟ್ಟು ಸುಳ್ಳು ಹೇಳತ್ರ? ಏನಾಯ್ತು ಹಸ್ಬೆಂಡು? ಶೀತ ಆಗ್ಬಿಟ್ಟಿದೆ ಅನ್ಸುತ್ತೆ, ನೀವೇ ಸ್ವಲ್ಪ ತಲೆ ಒರೆಸ್ಬಿಡ್ತೀರಾ ಬೇಗ? ಆಯ್ತು.